ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತಂದೆ ತರ್ತೀರಿ? 28ರಲ್ಲಿ ನಮಗೇನೂ ತೊಂದರೆ ಇಲ್ಲ. BJPಯ ಸ್ಥಿತಿ ನೋಡಿದ್ರೆ ಮೊರಕಾಗುತ್ತೆ, ಒಂದು ರಾಜಕೀಯ ಪಕ್ಷ ಈ ಸ್ಥಿತಿಗೆ ಬಂದಿದೆ ಅಂತ. ಇನ್ನು JDS ಬಗ್ಗೆ ನಾವೇನು ಮಾತಾಡುವಂಥದ್ದು ಏನಿಲ್ಲ. AICCಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಕೂಡ ಬಹಳಷ್ಟು ಕಡೆಗಳಲ್ಲಿ ಅಧಿಕಾರವನ್ನು ಬದಲಾವಣೆ ಮಾಡಿಸಿರುವಂಥದ್ದು, ಮುಖ್ಯಮಂತ್ರಿ ಬದಲಾವಣೆ ಮಾಡಿಸಿರುವಂಥದ್ದು, ಇವುಗಳೆಲ್ಲವೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ನಡೆದಿದ್ದಾವೆ. ಅದರಲ್ಲಿ ಬಹುತೇಕ ನಾಯಕರುಗಳು ಒಂದೋ ಪಕ್ಷ ಬಿಟ್ಟು ಹೋಗಿದ್ದಾರೆ ಅಥವಾ ಹೊಸ ಪಕ್ಷ ಕಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲ ನಡೆದಿರುವಂಥದ್ದು ಕಾಂಗ್ರೆಸ್ನಲ್ಲಿ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಒಂದು ಹೊಸ ಪಕ್ಷ ಸೃಷ್ಟಿಯಾಯಿತು ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ನಡೆದಿದೆ. ಹೆಂಗೆ ಸಾಧ್ಯ ಆಯಿತು ಕರ್ನಾಟಕದಲ್ಲಿ ಇಷ್ಟು ಸುಲಭವಾಗಿ? ಅದು ಒಬ್ಬ ಜನಪ್ರಿಯ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ಇನ್ನೊಬ್ಬರು ಕೂಡ ಅಷ್ಟೇ ಜನಪ್ರಿಯರಾಗಿದ್ದಂತಹ ಉಪಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗುವ ಹಂತದಲ್ಲಿ. ನೋಡಿ, ಜನಸಾಮಾನ್ಯರ ಮಧ್ಯದಲ್ಲಿ ಒಂದು ಜನಗಳ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅನ್ನೋದ್ರಲ್ಲಿ ಏನು ಯಾರಿಗೂ ಸಂಶಯ ಬೇಡ. ಅವರು ಸಾಮಾನ್ಯ ಬಡವ್ರ ಬಗ್ಗೆ ಕಾಳಜಿ ವಹಿಸಿದಂಥ ಮನುಷ್ಯ. ಸೊ ಆದ್ದರಿಂದ ಅವರು ಕಾಂಗ್ರೆಸ್ ಪಕ್ಷ ಅವರಿಗೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಮಾಡಿದೆ. 20 ವರ್ಷಗಳ ಕಾಲ CLP ಲೀಡರು ಇಲ್ಲಾಂದರೆ ಮುಖ್ಯಮಂತ್ರಿ ಮಾಡಿದೆ. ಅವ್ರಿಗೇನು ಕಾಂಗ್ರೆಸ್ ಏನು ಕಮ್ಮಿ ಮಾಡಿಲ್ಲ. ಹೌದು, ದೊಡ್ಡ ನಾಯಕ. ಆ ಸ್ಟೇಟ್ಸ್ಮನ್ಶಿಪ್ಪನ್ನು ತೋರಿಸಿದ್ರು ಅವರು. ಇಡೀ ದೇಶದಲ್ಲಿ ರಾಜಕಾರಣ ಅಧೋಗತಿಗೆ ಬಂದಾಗ ಒಂಥರ ದಯನೀಯ ಸ್ಥಿತಿಗೆ ಬಂದಾಗ ಎಲ್ಲೋ ಒಂದು ಕಡೆ ಇದಾರಪ್ಪ, ಇನ್ನೂ ಎಥಿಕ್ಸ್ ಅಂತ ಏನು ಹೇಳ್ತೀರಿ, ಅದನ್ನು ಕಾಪಾಡ್ತಕ್ಕಂಥ ಜನ ಇದ್ದಾರೆ ಅನ್ನೋದು ಸಿದ್ದರಾಮಯ್ಯನವ್ರು ತೋರಿಸಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಕರ್ನಾಟಕ ಇಸ್ ಎ ರೋಲ್ ಮಾಡೆಲ್ ಫಾರ್ ಎನಿ ಡೇ. ಯಾವ ಗುಜರಾತ್ ರೋಲ್ ಮಾಡೆಲ್ ಅಲ್ಲ. ಕರ್ನಾಟಕ ಇಸ್ ದ ಬೆಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ. ಇಲ್ಲಿನ ಪೊಲಿಟಿಷಿಯನ್ಸು ಅಷ್ಟೇ ಒಳ್ಳೆಯವರಿದ್ದಾರೆ. ಈ BJP ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾರೆ ವಿನಃ ಜನತಾದಳದವ್ರು ಇದ್ದರು, ವೆಟ್ರನ್ಸ್ ಇದ್ದರು. ಈ BJPನಲ್ಲಿ ಒಂದು 2-3 ಜನ ಇದ್ದರು, ಅವ್ರ ಕಾಲ ಮುಗೀತು. ಇವರೆಲ್ಲ ಬಂದಿದ್ದಾರೆ. ಅವ್ರದ್ದು ಏನಾದರೂ ಮಾತಾಡ್ತಾರೆ ಕೇಳಿ ನೋಡಿ. ಸೆಗಣಿ ತಿನ್ನು, ಗಂಜಲ ಕುಡಿ, ಇವೆ ರಾಜಕಾರಣದಲ್ಲಿ ಅದೆಲ್ಲ ಬರೋವಂಥ ವಿಚಾರಗಳಲ್ಲ. ಸೊ ಆದ್ದರಿಂದ ಸಿದ್ದರಾಮಯ್ಯ ಹಾಕ್ಕೊಟ್ಟ ದಾರಿ ಇದೆ ನೋಡಿ, ಅದು ರಾಜಕೀಯದಲ್ಲಿ ಇತಿಹಾಸದಲ್ಲಿ ಉಳ್ಕೊಳ್ಳೋವಂಥದ್ದು. ಅದು ಅಧಿಕಾರನ ಸುಲಭವಾಗಿ ಯಾರೂ ಬಿಟ್ಕೊಡಲ್ಲ. ತಾಲೂಕ್ ಪಂಚಾಯತ್, ಜಿಲ್ಲಾ ಪರಿಷತ್, ಗ್ರಾಮ ಪಂಚಾಯತಿನ ಬಿಡೋದಿಲ್ಲ, ಸುಪ್ರೀಂ ಕೋರ್ಟ್ವರೆಗೂ ಬರ್ತಾರೆ. ಎಷ್ಟೋ ಸಲ ನಾತನೆ ಬಂದು ಸುಪ್ರೀಂ ಕೋರ್ಟ್ ಲಾಯರ್ಗೆ ಸ್ವಲ್ಪ ಹೇಳಿ ಸರ್ ಅಂತೇಳಿ ನಾನೇ ಹೇಳಿದ್ದೀನಿ, ಸ್ವಲ್ಪ ಮಾಡ್ರಪ್ಪ ಅಂತೇಳಿ. ಸೊ ಅದನ್ನು ಬಿಟ್ಕೊಟ್ಟಿರೋದಿದೆ ನೋಡಿ, ಅದೊಂದು ಹೊಸ ಅಧ್ಯಾಯ. ಅದು ಸಿದ್ದರಾಮಯ್ಯನ ಕೈಯಲ್ಲಿ ಮಾತ್ರ ಆಯಿತು. ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೆ ಅಷ್ಟು ಸುಲಭವಾಗಿ ಬಿಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ಮೇಲೆ ಗೌರವದಿಂದ ಬಿಟ್ಟಿರ್ತಾರೆ ವಿನಃ ಬೇರೆ ಏನು ಕಾರಣ ಇರಲ್ಲ. ನಿಮ್ಮನ್ನ ಸಿದ್ದರಾಮಯ್ಯನವರ ವಿರೋಧಿ ಅಂತೇಳಿ ಗೊತ್ತಿಲ್ಲ ನಮಗೆ, ಆಂತರಿಕವಾಗಿ ನಿಮ್ಮ ನಡುವೆ ಹಿಂಗಿತ್ತು ಕಾಂಬಿನೇಷನ್ ಗೊತ್ತಿಲ್ಲ, ಅದು ನಿಮ್ಮ ವೈಯಕ್ತಿಕ. ಆದರೆ ಬಹಿರಂಗವಾಗಿ ಅಂತೂ BK ಹರಿಪ್ರಸಾದ್ ಅವ್ರನ್ನ ಅನೇಕ ಸಂದರ್ಭಗಳಲ್ಲಿ ಬಹುಶಃ ನೀವು ಅದನ್ನು ಕೇಳಿಸ್ಕೊಂಡಿರ್ತೀರಿ, ನಿಮ್ಮನ್ನ ಸಿದ್ದರಾಮಯ್ಯನವರ ವಿರೋಧಿ ಅಂತೇಳಿ ಬಿಂಬಿಸ್ಕೊಂಡು. ಆದ್ರೆ ಸಡನ್ ಆಗಿ ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಇಬ್ರು ಜೊತೆಯಾಗಿ ಓಡಾಡೋದನ್ನ ನೋಡಿದ್ರು. ಇಬ್ರು ಒಬ್ರಿಗೊಬ್ರು ಬಹಳ ಹತ್ರ ಆಗಿದ್ದಾರೆ ಅಂತೇಳಿ ಅಂದ್ಕೊಳ್ಳೋಕೆ ಶುರು ಆಯ್ತು. ಏನಿದು ಬದಲಾವಣೆ ಹಿಂಗಾಯ್ತು? ನಾನು ಸಿದ್ದರಾಮಯ್ಯನವ್ರು ಇದು ನೋಡಿ, ಸೈದ್ಧಾಂತಿಕ ರಾಜಕೀಯ ಹೋರಾಟ ಮಾಡ್ತಕ್ಕಂಥವ್ರು. ನಾನು ಬೇಕಾದ್ರೆ ಪಾರ್ಲಿಮೆಂಟ್ದು ನಿಮಗೆ ಭಾಷಣಗಳು ಕೊಡ್ತೀನಿ. ಸೈದ್ಧಾಂತಿಕವಾಗಿರ್ತಕ್ಕಂಥದ್ದು, ಸೈದ್ಧಾಂತ ಇಬ್ಬರದು ಒಂದೇ ಆದಾಗ ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ. ನಾವು ಒಂದಾಗದೇ ಇರ್ಬೋದು, ಬಟ್ ಇಬ್ಬರಿಗೂ ಪರಸ್ಪರ ಗೌರವ ಇದ್ದೇ ಇರುತ್ತೆ. ಆದ್ದರಿಂದ ನಾನು ಏನು ಹೇಳಬೇಕು, ನನಗೆ ಸ್ವಾಭಿಮಾನ ಅಂತ ಬಂದಾಗ ನಾನು ಯಾರಿಗೂ ಅಷ್ಟೇ ದೊಡ್ಡವರಿದ್ರೆ ಯೋಚನೆ ಮಾಡೋದಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾನು ಈ ಪಕ್ಷದಲ್ಲಿ ಇಷ್ಟು ವರ್ಷ ದುಡ್ದಿದ್ದೀನಲ್ಲ, ನನಗೊಂದು ಮಾತು ಹೇಳ್ಬಿಡ್ಬೋದಿತ್ತು, ಹರಿಪ್ರಸಾದ್ ನಿಮ್ಗೆ ಮಾಡೋದಿಲ್ಲ ಅಂತ ಸುಮ್ಮನೆ ಇರ್ತಾಯಿದ್ದೆ. ಜೋಕರ್ ಮಾಡೋಕ್ಕೆ ಹೋದರೆ ನಾವು ಬಿಡ್ತೀವ ಅಷ್ಟೇ, ಬೇರೆ ಏನೇನಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಮಾತಾಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಸೈದ್ಧಾಂತಿಕವಾಗಿ ಇಬ್ಬರದು ಒಂದೇ ಯೋಚನೆ ಇರೋದ್ರಿಂದ ವೈಯಕ್ತಿಕವಾದ ದ್ವೇಷ ಏನೂ ಇಲ್ಲ. ಇಬ್ಬರಿಗೂ ವೈಯಕ್ತಿಕವಾದ ದ್ವೇಷ ಇಲ್ಲವೇ ಇಲ್ಲ. ಅದು ಯಾವುದೇ ರಾಜಕಾರಣಿ ಜೊತೆನೂ ಇಲ್ಲ. ಆ ಥರ ನಡ್ಕೊಂಡು ಹೋಗ್ತಾ ಇದೆ.